अस्सलामुअलैकुम वरहमतुल्लाहि वबरकातुहू। सो डियर स्टूडेंट, आज हम 9th स्टैंडर्ड का जो 7th पोयम में है वचनಗಳು उसके है नोट्स देखेंगे। आइए। ವಚನಗಳು ಕೃತಿಕಾರರ ಪರಿಚಯ. ಜೇಡರ ದಾಸಿಮಯ್ಯ ಆದ್ಯ ವಚನಕಾರರು. ಇವರು ಕ್ರಿಸ್ತ ಶಕ 1040ರಲ್ಲಿ ಯಾದಗಿರಿ ಸಮೀಪದ ಮುಂದೇನೂರು ಎಂಬಲ್ಲಿ ಜನಿಸಿದರು. ಇವರು ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳು ಅಂಕಿತ ರಾಮನಾಥ. ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ 2 ಎಂಬ ಕೃತಿಯಿಂದ ಆರಿಸಲಾಗಿದೆ. मीनिंग्स नोड्रे ये मीनिंग्स तो सबके पास रहते हैं. अब 1 के क्वेश्चन आंसर्स देखेंगे डायरेक्ट. बिट्ಟ ಸ್ಥಳ ಸೂಕ್ತ ಪದಗಳಿಂದ ತುಂಬಿರಿ. फर्स्ट क्या है, फिल इन द ब्लैंक्स है. ಕರಿಯು ನಿತ್ತಡೆ ಓಲೆ, ಸಿರಿಯ ನಿತ್ತಡೆ ಓಲೆ. सेकेंड देखिए, ಮೃಡ ಭಕ್ತರ ನುಡಿಗನ್ನಡವೇ ಗಡಿಗೀಲು ಕಾಣ ರಾಮನಾಥ. ನೀ ಬೆರೆಸುವ ಭೇದಕ್ಕೆ ಬೆರಗಾದೇನಯ್ಯ ರಾಮನಾಥ. ಬರು ಸಡಗನ ಭಕ್ತಿ ದಿಢವೆಂದು ನಾಚಲು ಬೇಡ. ಸೆಕೆಂಡ್ देखिए, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಮಾರ್ಕ್ के ಕ್ವೆಶ್ಚನ್ ಆನ್ಸರ್ಸ್ देखिए. ಪ್ರಶ್ನೆ 1, ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮವೇನು? ಉತ್ತರ, ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮ ರಾಮನಾಥ. ಪ್ರಶ್ನೆ 2, ಬಂಡೆಗೆ ಆಧಾರ ಯಾವುದು? ಉತ್ತರ ನೋಡ್ರಿ, ಬಂಡೆಗೆ ಆಧಾರ ಕಡೆಗೀಲು. ಪ್ರಶ್ನೆ 3, ಒಡಲೆಂಬ ಬಂಡೆಗೆ ಯಾವುದು ಕಡೆಗೀಲು? ಉತ್ತರ, ಒಡಲೆಂಬ ಬಡಿಗೆ ಮೃಡಭಕ್ತರ ನುಡಿಗನ್ನಡವೇ ಕಡೆಗೀಲು. ಪ್ರಶ್ನೆ 4, ಯಾರ ಭಕ್ತಿಯನ್ನು ನಿಜವೆಂದು ನಂಬಬಾರದು? ಉತ್ತರ, ಬರು ಸಂಠಗಳನ್ನ ಭಕ್ತಿಯನ್ನು ನಿಜವೆಂದು ನಂಬಬಾರದು. ये थे 1 मार्क के क्वेश्चन आंसर्स. अब हमने 2-3 मार्क के क्वेश्चन आंसर्स देखेंगे. ಪ್ರಶ್ನೆ 1, ಭಗವಂತನು ಮಾನವನ ಶರೀರದೊಳಗೆ ಆತ್ಮವನ್ನು ಯಾವ ರೀತಿ ಬೆರೆಸಿದ್ದಾನೆ? ಉತ್ತರ, ಭಗವಂತನು ಮರದಲ್ಲಿ ಮಂದಾಗ್ನಿಯನ್ನು ಉರಿಯಂತಿರಿಸಿದ್ದಾನೆ. ಅದೇ ರೀತಿ ನೊರೆ ಹಾಲಿನೊಳಗೆ ತಪ್ಪಿವಿದ್ದರೂ ಅದರ ಕಂಪು ಇಲ್ಲದಂತೆ ಇರಿಸಿದ್ದಾನೆ. ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದ್ದರೂ ಅದು ಕಾಣದಂತೆ ಇರಿಸಿದ್ದಾನೆ. ದೇವರು ಸೃಷ್ಟಿಸಿರುವ ಎಲ್ಲ ವೈಚಿತ್ರ್ಯಗಳನ್ನು ಕಂಡು ದಾಸಿಮಯ್ಯ ಇವರ ಬೆರಗಾಗಿದ್ದಾರೆ. ಪ್ರಶ್ನೆ 2, ಕಂಡು ದರ್ಪವೇರಿದ ಒಡಲು ಎಂದರೇನು? ಅದನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಕಂಡು ದರ್ಪವೇರಿದ ಒಡಲು ಎಂದರೆ ಅಹಂಕಾರದಿಂದ ಕೂಡಿದ ದೇಹ ಎಂದರ್ಥ. ಅಂತೆಯೇ ಕಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಕಡಿಗೀಲು ಇದ್ದಂತೆ. ಇಂತಹ ಕಡು ದರ್ಪವೇರಿದ ಒಡಲನ್ನು ಕಡೆಗೀಲಿಗೆ ಹೋಲಿಸಲಾಗಿದೆ. ನಮ್ಮ ಶರೀರವೆಂಬ ಬಂಡಿ ಆಚೆ ಹೋಗದಂತೆ, ದಾರಿ ತಪ್ಪದಂತೆ ಕಡೆಗೀಲು ಹಿಡಿದಿಡುತ್ತದೆ ಎಂದು ದಾಸಿಮಯ್ಯನವರು ಹೇಳುತ್ತಾರೆ. ಪ್ರಶ್ನೆ 3, ಜೇಡರ ದಾಸಿಮಯ್ಯನು ಭಗವಂತರು ಯಾವ ಭೇದಕ್ಕೆ ಬೆರಗಾಗಿದ್ದಾನೆ? ಉತ್ತರ, ಮರದಲ್ಲಿ ಮಂದಾಗ್ನಿಯನ್ನು ಇರಿಸಿದ್ದರೂ ಅದು ಉರಿಯಂದಂತೆ ಇಟ್ಟಿರುವುದೇ
ಅದೇ ರೀತಿ ನೂರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಪ್ಪು ಇಲ್ಲದಂತೆ ಇಟ್ಟಿರುವೆ. ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದರೂ ಅದು ಕಾಣದಂತೆ ಇರುವೆ. ನೀ ಬೆರೆಸುವ ಭೇದಕ್ಕೆ ಬೆರಗಾಗದೇನಯ್ಯ ರಾಮನಾಥ ಎಂದು ದಾಸಿಮಯ್ಯನವರು ಹೇಳುತ್ತಾರೆ. 2-3 वाक्य थे. अब 8-10 ವಾಕ್ಯದಲ್ಲಿ देखेंगे. 8-10 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಜೇಡರ ದಾಸಿಮಯ್ಯನವರು ಮೊದಲ 2 ವಚನಗಳಲ್ಲಿ ಶರಣರ ಸುಳ್ಳಾಜ್ಞೆಯ ಮಹತ್ವವನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ: ಆನೆಯನ್ನು ಕೊಟ್ಟರೂ ಬೇಡ, ಸಿರಿ ಸಂಪತ್ತುಗಳನ್ನು ನೀಡಿದರೂ ಬೇಡ, ವಿಸ್ತಾರವಾದ ರಾಜ್ಯವನ್ನು ನನಗೆ ನೀಡಿದರೂ ಅವು ಯಾವುದಾದರೂ ಬೇಡವೆಂದು ದಾಸಿಮಯ್ಯನವರು ನಿರಾಕರಿಸುತ್ತಾರೆ. ಒಂದು ಬಾರಿ ನಿಮ್ಮ ಶಿವಶರಣರ ಅನುಭವದ ಮಹತ್ವವನ್ನು ಒಂದರ್ಥ ಘಳಿಗೆ ಕೇಳುವಂತೆ ಮಾಡಿದರೆ ಸಾಕು, ಶಿವನೇ ಸಿಕ್ಕಂತೆ ಸಂತೋಷ ಪಡುತ್ತೇನೆ. ಬಂಡಿಯ ಚಕ್ರಕ್ಕೆ ಕಡಾಡಿಯೇ ಆಧಾರ, ಅಂತೆಯೇ ಕಂಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಕಡೆಗೀಲು ಇದ್ದಂತೆ. ನಮ್ಮ ಶರೀರವೆಂಬ ಬಂಡಿ ಆಚೆ ಹೋಗದಂತೆ, ದಾರಿ ತಪ್ಪಿದಂತೆ ಹಿಡಿದಿಡುತ್ತದೆ ಎಂದು ದಾಸಿಮಯ್ಯನವರು ಹೇಳುತ್ತಾರೆ. ಪ್ರಶ್ನೆ 2. ಜೇಡರ ದಾಸಿಮಯ್ಯ ಡಾಂಬಿಕ ಭಕ್ತಿಯನ್ನು ಯಾವ ರೀತಿ ಖಂಡಿಸಿದ್ದಾರೆ? ಉತ್ತರ: ಡಾಂಬಿಕನ ತೋರಿಕೆಯ ಭಕ್ತಿಯನ್ನು ನಿಜವೆಂದು ನಂಬಬಾರದು. ಮರದಲ್ಲಿ ಭಕ್ತಿ, ದಯೆ, ಶಾಂತಿ, ಅಹಿಂಸೆಯ ವಾತಾವರಣಗಳಲ್ಲಿಯೇ ಬೆಳೆದ ಬೆಕ್ಕು ಇಲಿಯನ್ನು ಕಂಡು ಕೂಡಲೇ ಹಾರಿ ನೆಗೆದು ಅದನ್ನು ಹಿಡಿಯಲು ಪ್ರಯತ್ನಿಸುವಂತೆ ಡಾಂಬಿಕ ಭಕ್ತಿಯೂ ಸಹ ಸಮಯ ಬಂದಾಗ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ. ಆದದ್ದರಿಂದ ಇಂತಹವರ ಕುರಿತು ಎಚ್ಚರದಿಂದ ಇರಬೇಕೆಂದು ದಾಸಿಮಯ್ಯನವರು ಹೇಳುತ್ತಾರೆ. ಪ್ರಶ್ನೆ 3. 12ನೇ ಶತಮಾನದ ವಚನ ಸಾಹಿತ್ಯದ ವೈಶಿಷ್ಟ್ಯತೆಯೇನು? ಉತ್ತರ: 12ನೇ ಶತಮಾನದ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪರ್ವಕಾಲ ವಚನ ಸಾಹಿತ್ಯವು ಸಾಮಾಜಿಕ, ಧಾರ್ಮಿಕ, ನೈತಿಕ, ಸಾಹಿತ್ಯಕ ಪರಿವರ್ತನೆಗೆ ಪ್ರಯತ್ನಿಸಿದ ಕಾಲಘಟ್ಟವಾಗಿತ್ತು. ಮಾನವೀಯತೆ, ಜಾತಿ ಭೇದಗಳನ್ನು ಮೀರಿ ದಲಿತರ ಸ್ವಾತಂತ್ರ್ಯ ಮತ್ತು ಹಕ್ಕಿಗಾಗಿ ಹೋರಾಟದ ಕಾಲವಾಗಿತ್ತು. ಲಿಂಗ ತಾರತಮ್ಯವನ್ನು ಮೀರಿ ಸ್ತ್ರೀ ಹಾಗೂ ಪುರುಷರಿಬ್ಬರಿಗೂ ಸಮಾನ ಅಧಿಕಾರ, ಅವಕಾಶಗಳನ್ನು ನೀಡಲಾಯಿತು. ಮಾನವೀಯತೆ, ಉದಾರತೆ, ಪ್ರಾಮಾಣಿಕತೆ, ವಿಶ್ವಪ್ರೇಮ, ಜಾತ್ಯತೀತತೆಗಳನ್ನು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಕಾಯಕ ನಿಷ್ಠೆ, ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಿಕ ಮೌಲ್ಯಗಳನ್ನು ವಚನ ಸಾಹಿತ್ಯ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. ये आपके 8-10 वाक्य के क्वेश्चन आंसर्स थे. अब हम क्या देखेंगे? संदर्भ देखेंगे. फर्स्ट संदर्भ देखिए. क्वेश्चन: ಬ್ರೂಢ ಭಕ್ತರ ನುಡಿಗನ್ನಡವೇ
ಕಡೆಗೀಲು ಕಾಣ ರಾಮನಾಥ. ಉತ್ತರ. ಈ ವಾಕ್ಯವನ್ನು ಜೇಡರ ದಾಸಿಮಯ್ಯ ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಬಂಡೆಯ ಚಕ್ರಕ್ಕೆ ಕಣಾಣಿಯೇ ಆಧಾರ, ಅಂತೆಯೇ ಕಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಗಡಿಗೀಲು ಇದ್ದಂತೆ ಎಂದು ಹೇಳುವಾಗ ಈ ಮಾತು ವ್ಯಕ್ತವಾಗಿದೆ. ಪ್ರಶ್ನೆ 2. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ್ಟಣೆಗೆಂದಾಯಿತು. ಉತ್ತರ. ಈ ವಾಕ್ಯವನ್ನು ಜೇಡರ ದಾಸಿಮಯ್ಯ ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಡಾಂಬಿಕನ ತೋರಿಕೆಯ ಭಕ್ತಿಯನ್ನು ನಿಜವೆಂದು ನಂಬಬಾರದು. ಡಾಂಬಿಕ ಭಕ್ತಿಯು ಸಹ ಸಮಯ ಬಂದಾಗ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ. ಆದುದರಿಂದ ಇಂಥವರ ಕುರಿತು ಎಚ್ಚರದಿಂದ ಇರಬೇಕು ಹೇಳುವಾಗ ಈ ಮಾತು ಬಂದಿದೆ. ಪ್ರಶ್ನೆ 3. ನೊರೆವಾಲೊಳಗೆ ತುಪ್ಪವ ಕಪಿಲದಂತಿರಿಸಿತೆ. ಉತ್ತರ. ಈ ವಾಕ್ಯವನ್ನು ಜೇಡರ ದಾಸಿಮಯ್ಯ ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ಕವಿ ಹೇಳುತ್ತಾರೆ. ಮರದಲ್ಲಿ ಮುಂದಾಗ್ನಿಯನ್ನು ಇರಿಸಿದ್ದರೂ ಅದು ಉರಿಯದಂತೆ ಇಟ್ಟಿರುವೆ. ಅದೇ ರೀತಿ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇಟ್ಟಿರುವೆ. ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದರೂ ಅದು ಕಾಣದಂತೆ ಇರಿಟ್ಟಿರುವೆ. ನೀ ಬರೆಸುವ ಭೇದಕ್ಕೆ ಬೆರಗಾಗದೇನಯ್ಯ ರಾಮನಾಥ ಎಂದು ಹೇಳುವಾಗ ಈ ಮಾತು ಬಂದಿದೆ. ये संदर्भ हुआ. अब हम क्या देखेंगे? ग्रामर बेट. इसमें देखिए, ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ. ಕರಿ, ಕರ, ಆನೆ, ಗಜ, ಕರ. ದರ್ಪ, ಸೊಕ್ಕು, ಹಮ್ಮು, ವಿನಯ, ವಿನಯ. अब हम क्या देखेंगे? अपोजिट वर्ड्स, ವಿರುದ್ಧಾರ್ಥಕ ಪದಗಳು. ಹಿರಿದು, ಕಿರಿದು. ಆಧಾರ, ನಿರಾಧಾರ. ಶಕ್ತ, ಅಶಕ್ತ. ಭಕ್ತ, ಡಾಂಬಿಕ. ಭಕ್ತ, ಡಾಂಬಿಕ. ಸ್ವಂತ ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒಂದು ಓಲೆ. ದಾಸಿಮಯ್ಯನವರು ಸಿರಿಯನ್ನು ಕೊಟ್ಟರು ಓಲೆ ಎಂದಿದ್ದಾರೆ. ಪ್ರಶ್ನೆ 2. ಆಧಾರ. ಕಡೆಗೀಲು ಬಂಡಿಗೆ ಆಧಾರವಾಗಿರುತ್ತದೆ. ಥರ್ಡ್ ಒನ್. ಇರಿಸು. ದೇವರು ಶರೀರದೊಳಗೆ ಆತ್ಮವನ್ನು ಕಾಣದಂತೆ ಇರಿಸಿದ್ದಾನೆ. ಬೆರಗಾಗು. ನಮ್ಮ ಮನೆಗೆ ನೆಂಟರು ಬಂದು ನನ್ನನ್ನು ಬೆರಗಾಗುವಂತೆ ಮಾಡಿದರು. 5. ಪ್ರಶ್ನೆ 5. ಸೊಳ್ಳಗ್ನಿ. ಶರಣರ ಸೊಳ್ಳಗ್ನಿ ಕೇಳಲು ಹಿತವಾಗಿರುತ್ತದೆ. ನೆಕ್ಸ್ಟ್ ನೋಡ್ರಿ, ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ. ಹಿರಿದಪ್ಪ, ಹಿರಿದು ಅಪ್ಪ. ಸಿರಿ ಎನ್ನಿತ್ತಡೆ, ಸಿರಿಯನ್ನು ಕೂಡಿಸು ಇತ್ತಡೆ. ಕಡೆಗೀಲು, ಕಡೆ ಕೂಡಿಸು ಗೀಲು. ಮಂದಾಗ್ನಿ, ಮಂದ ಕೂಡಿಸು ಆಗ್ನಿ. ತತ್ಸಮ ತದ್ಭವ ನೋಡ್ರಿ. ಸಿರಿ, ಶ್ರೀ. ಭಕ್ತ, बकुत, अग्नि, अग्नि, अगी. हाँ, सो डियर स्टूडेंट्स, ये थे आपके
वचनालय के पूरे नोट्स। डियर स्टूडेंट्स, ये थे आपके वचनावली के सारे नोट्स। आई होप ये आपको हेल्प हो। थैंक यू।